ಆತ್ಮೀಯರೇ, ಇಂಪನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪು ಸಾಮಾನ್ಯ ತುಂಬ ಜನರಿಗೆ ಪರಿಚಯ ಇದ್ದೇ ಇರುತ್ತೆ. ತುಂಬ ಪರಿಮಳಯುಕ್ತವಾದ ಸೊಪ್ಪು. ಈಗ ಸಾಮಾನ್ಯ ಎಲ್ಲ ಕಡೆ ಈ ಸೊಪ್ಪು ಸಿಗುತ್ತೆ. ಈ ಸಬ್ಬಸಿಗೆ ಸೊಪ್ಪಿಂದ ಬೇರೆ ಬೇರೆ ತಿಂಡಿಗಳನ್ನು ಮಾಡ್ಬೋದು. ಈ ಸಬ್ಬಸಿಗೆ ಸೊಪ್ಪಿಂದ ಗೊದ್ದಲು ಮಾಡ್ಬೋದು, ಹಾಗೆ ಪಕೋಡ ಮಾಡ್ಬೋದು, ತೋವೆ ಮಾಡ್ಬೋದು, ಸಾಂಬಾರು ಕೂಡ ಮಾಡಲಿಕ್ಕಾಗತ್ತೆ. ನಾನಿವತ್ತು ಈ ಸಬ್ಬಸಿಗೆ ಸೊಪ್ಪಿಂದ ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ನೋಡಿ ಎಷ್ಟು ಸ್ವಚ್ಛವಾಗಿ ಸಬ್ಬಸಿಗೆ ಸೊಪ್ಪು ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು. ಹಾಗೆ ತೊಳೆಯುವಾಗ ಉಪ್ಪನ್ನು ಹಾಕಿದರೆ ಒಳ್ಳೆಯದು. ಸೊಪ್ಪೆಲ್ಲ ತೊಳೆಯುವಾಗ ಉಪ್ಪನ್ನು ಹಾಕ್ತಾರೆ. ಅದಕ್ಕೋಸ್ಕರ ನಾನು ಆಲೂಗಡ್ಡೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ತೆಳ್ಳದಾಗಿ ಹಚ್ಚಿ ಇಟ್ಕೊಬೇಕು. ಹಾಗೆ ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನಿಂಬೆಹಣ್ಣು, ಹಸಿಮೆಣಸು ತಗೊಂಡಿದ್ದೀನಿ. ಈಗ ಚಿತ್ರಾನ್ನ ಮಾಡುವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣ್ತಾ ಇದೆ ನೋಡಿ. ಬಾಣಲೆಗೆ ಎಣ್ಣೆಯನ್ನು ಹಾಕುವಂಥದ್ದು ಮಾಮೂಲಿ ಚಿತ್ರಾನ್ನ ಮಾಡುವ ಹಾಗೆಯೇ ಒಗ್ಗರಣೆಯನ್ನು ಹಾಕುವುದು. ಹಾಗೆಯೇ ಹಸಿಮೆಣಸು ಖಾರ ನೋಡಿಕೊಂಡು ಹಾಕಿ. ಕೆಲವು ಹಸಿಮೆಣಸು ತುಂಬ ಖಾರ ಇರುತ್ತೆ, ಕೆಲವು ಖಾರ ಇರೋದಿಲ್ಲ. ನೋಡಿ, ಈರುಳ್ಳಿಯನ್ನು ಸಣ್ಣ ಉರಿಯಲ್ಲಿನೇ ಕರಿಯುವಂಥದ್ದು. ಅಂದರೆ ಈರುಳ್ಳಿಯ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಹುರಿಬೇಕು. ಹಾಗೆ ಆಲೂಗಡ್ಡೆನ ಹಾಕೋದು. ಆಲೂಗಡ್ಡೆಯನ್ನು ಮೊದಲಿಗೆ ಯಾಕೆ ಹಾಕಬೇಕಂದ್ರೆ ಸೊಪ್ಪಿಗಿಂತನೂ ಆಲೂಗಡ್ಡೆ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು. ಅದಕ್ಕೋಸ್ಕರ ಆಲೂಗಡ್ಡೆಯನ್ನು ಮೊದಲಿಗೆ ಹಾಕುವಂಥದ್ದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಈಗ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಆಮೇಲೆ ಅನ್ನ ಹಾಕಿ ಕಲಿಸುವಾಗ ಬೇಕಾದಷ್ಟು ಹಾಕಿದರೆ ಆಯಿತು. ಈಗ ಹಚ್ಚಿಕೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕುವ. ಈಗಲೇ ಎಷ್ಟು ಪರಿಮಳ ಬರ್ತಾಯಿದೆ ಸಬ್ಬಸಿಗೆ ಸೊಪ್ಪು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಸಿಮೆಣಸು ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಖಾರದ ಪುಡಿ ಅಥವಾ ಯಾವುದೇ ಮಸಾಲೆ ಪುಡಿ ಇದ್ದರೆ ಕೂಡ ಸ್ವಲ್ಪ ಹಾಕ್ಬೋದು. ಹಾಕದಿದ್ರೂ ತೊಂದರೆ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಈ ಮಸಾಲೆ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಹಾಕಿ ಚಿತ್ರಾನ್ನವನ್ನು ಕಲಿಸಿಕೊಳ್ಳುವ. ಓಕೆ, ನಿಂಬೆಹಣ್ಣನ್ನು ಸ್ವಲ್ಪ ಹಿಂಡುವಂಥದ್ದು. ಕೆಲವರು ಇದಕ್ಕೆ ಟೊಮೆಟೊ ಹಾಕ್ತಾರೆ. ಹುಳಿ ಟೊಮೆಟೊ ಇದ್ದರೆ ಹುಳಿ ಟೊಮೆಟೊ ಹಾಕ್ಬೋದು. ನಾನಿಲ್ಲಿ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನೋಡಿ, ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ತಿಂಡಿಗೆ ಸಿದ್ಧವಾಗಿದೆ. ತುಂಬ ಪರಿಮಳ ಬರ್ತಾ ಇದೆ. ನೀವು ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸಿ ಚಿತ್ರಾನ್ನವನ್ನು ಮಾಡಿ ಹಾಗೆ ಹೇಗಾಯಿತು ಅಂಥೇಳಿ ತಿಳಿಸಿ. ಧನ್ಯವಾದಗಳು.